ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ವೀಕ್ಷಕರೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ರಾಯರ ಅನುಗ್ರಹದಿಂದ ನನ್ನ ಜೀವನದಲ್ಲಿ ನಡೆದಿರುವಂತಹ ಕೆಲ ಪವಾಡಗಳ ಬಗ್ಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ನೀವು ಹೇಳ್ತಾ ಇದ್ದೀರಾ ಅಂತ ನೀವು ಕೂಡ ಕೇಳಬಹುದು. ನೋಡಿ, ನಾನು ರಾಯರ ಭಕ್ತೆ. ಬೇರೆ ಜನರನ್ನು ನೋಡಿಕೊಂಡೇ ನಾನು ರಾಯರ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿದೆ, ರಾಯರನ್ನು ನಂಬೋಕೆ ಪ್ರಾರಂಭಿಸಿದೆ. ಆವಾಗ ನನ್ನ ಜೀವನದಲ್ಲಿ ಕೆಲ ಪವಾಡಗಳು ನಡೀತು. ಆವಾಗ ನನಗೆ ಖಂಡಿತವಾಗಲೂ ರಾಯರಿದ್ದಾರೆ ಅಂತ ಅರ್ಥ ಆಯಿತು. ಅದರ ಬಗ್ಗೆನೇ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಯಾವೆಲ್ಲ ಪವಾಡ ನನ್ನ ಜೀವನದಲ್ಲಿ ನಡೆದಿದೆ ಅಂತ. ಎಲ್ಲಕ್ಕಿಂತ ಮೊದಲು ನೋಡಿ, ನಾನು ಮೊದಲನೆಯದಾಗಿ ಒಂದು ರಾಯರ ಸೇವೆಯನ್ನು ಪ್ರಾರಂಭಿಸಿದೆ. ಅದು ರಾಯರ ಮುಡುಪು ಕಟ್ಟೋ ವಿಧಾನ. ರಾಯರ ಭಕ್ತರಿಗೆ, ಸರ್ವೇ ಸಾಮಾನ್ಯವಾಗಿ ರಾಯರ ಭಕ್ತರಿಗೆ ಈ ಸೇವೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಮುಡುಪು ಕಟ್ಟೋದು ನನ್ನ ಆಸೆ ಇತ್ತು. ಮೊದಲನೇ ಆಸೆ ಏನು ಇತ್ತಂದರೆ, ಅದು ಕೂಡ ನಿಮ್ಮ ಹತ್ರ ಇವಾಗ ನಾನು ಶೇರ್ ಮಾಡ್ತೀನಿ. ನನ್ನ ಚಾನೆಲ್ ಮಾನಿಟೈಸೇಷನ್ ಆಗಬೇಕು ಅಂದರೆ 1000 ಸಬ್ಸ್ಕ್ರೈಬರು ಮತ್ತು 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ ನಾನು ರಾಯರ ಹತ್ರ ಕೇಳಿಕೊಂಡು ಮುಡುಪನ್ನು ಕಟ್ಟಿದೆ. ಇನ್ನು ನಾನೊಂದು ದಿವಸ ನಾನು ಮುಡುಪು ಕಟ್ತೀನಿ ಅಂತ ರಾಯರ ಹತ್ರ ಕೇಳ್ಕೊಂಡಿದ್ದೆ. ಅದೇ ರೀತಿ ನಾನು ಪ್ರತಿದಿನವೂ ಕೂಡ ಮುಡುಪು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನೇನು ಜಾಸ್ತಿ ಅಮೌಂಟ್ ಇರಲಿಲ್ಲ, 11 ರೂಪಾಯಿ ಅಂತ ಹೇಳ್ಕೊಂಡ್ಬಿಟ್ಟು ರಾಯರ ಹತ್ರ ಮುಂಚೆನೇ ಹೇಳಿಬಿಟ್ಟು 11 ರೂಪಾಯಿ ಇಟ್ಟು ಮುಡುಪು ಕಟ್ಟೋದಕ್ಕೆ ಶುರು ಮಾಡಿದೆ. ನಾನು ಯಾವ ದಿವಸ ಮುಡುಪು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗಲಿಂದಾನೇ ಒಂದು ಚಾನಲ್ಲು ತುಂಬ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ನಾನು ಮುಡುಪು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಒಂದು ವಿಡಿಯೋ ಇದೆ, ನಾನು ಮುಂಚೆನೇ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದು ವಿಡಿಯೋ ಅಚಾನಕ್ಕಾಗಿ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಡೈಲಿ ಈ ಥರ 5K 10K ಈ ಥರ ಬರೋದಕ್ಕೆ ಸ್ಟಾರ್ಟ್ ಆಯಿತು ವ್ಯೂಸು. ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಲ್ವ, ಅದು ತುಂಬಾ ವೈರಲ್ ಆಯಿತು. ಅದರಿಂದಾನೇ ನನ್ನ ವಾಚ್ ಓವರ್ ಏನಿದೆ ಪೂರ್ತಿ 4000 ಕಂಪ್ಲೀಟ್ ಆಯಿತು. ಜೊತೆಗೆ 1000 ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಯಿತು. ನಾನು ಹೇಳಬೇಕಂದ್ರೆ ಒಂದೇ ವಿಡಿಯೋದಿಂದ ನನ್ನ 4K ವಾಚ್ ಓವರ್ ಮತ್ತು 1K ಸಬ್ಸ್ಕ್ರೈಬರ್ ಪೂರ್ತಿ ಕಂಪ್ಲೀಟ್ ಆಯಿತು. ಇನ್ನೂ ಸಬ್ಸ್ಕ್ರೈಬರ್ ಅಂತೂ ತುಂಬ ಜಾಸ್ತಿನೇ ಬಂದುಬಿಟ್ರು. ಆದರೆ ಮಾನಿಟೈಸೇಷನ್ಗೆ ನಾನು ಯಾವ ಟೈಮಲ್ಲಿ ನಾನು ಕೇಳ್ಕೊಂಡಿದ್ದೆ ಅಂದರೆ, ನೋಡಿ, ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಯೂಟ್ಯೂಬರ್ಸ್ ಗೊತ್ತೇ ಇರುತ್ತೆ, 1 ವರ್ಷದಲ್ಲಿ 1K ಸಬ್ಸ್ಕ್ರೈಬರು, 4K ವಾಚ್. ಇನ್ನೇನು 1.5 ಮಂತು 1 ಮಂತ್ ಅಷ್ಟೇ ಇರೋದು, ಟೈಮು ಜಾಸ್ತಿ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ನಂದೇನು ಆಗೋದಿಲ್ಲ, 1 ಇಯರ್ ಆಗೋದಷ್ಟಕ್ಕೆ ಆಗೋದಿಲ್ಲ, ಇನ್ನೇನು ಮುಗೀತು, ನನ್ನ ಮುಂದೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡೆ. ನಾನು ಇನ್ನೇನು ಮುಗೀತು, ನನ್ನ ಕಡೆಯಿಂದ ಆಗೋದಿಲ್ಲ. ಆದರೆ ನಾನು ಕಷ್ಟಪಡ್ತಾ ಇದ್ದೆ. ಮುಂಚೆ ಕಷ್ಟಪಟ್ಟಿಲ್ಲ, ವಿಡಿಯೋ ಹಾಕ್ತಾ ಇಲ್ಲ ಅಂತೆಲ್ಲ, ಕನ್ಸಿಸ್ಟೆನ್ಸಿಯಾಗಿ ನಾನು ವಿಡಿಯೋನ ಹಾಕ್ತಾನೇ ಇದ್ದೆ. ನಾನು ಅದ್ರಿಗೋಸ್ಕರ ಕೆಲಸ ಮಾಡ್ತಾನೂ ಕೂಡ ಇದ್ದೆ. ಆದರೆ ಯಾವುದೇ ವಿಡಿಯೋ ವೈರಲ್ ಆಗ್ತಾ ಇರಲಿಲ್ಲ. ನಾನು ರಾಯರ ಹತ್ರ ಕೇಳ್ಕೊಂಡ್ಬಿಟ್ಟು ಮುಡುಪು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನಂದು ಒಂದು ವಿಡಿಯೋ ವೈರಲ್ ಆಯಿತು. ಅದೇ ವಿಡಿಯೋದಿಂದಾನೇ ನನಗೆ 4K ವಾಚ್ ಓವರು, 1K ಸಬ್ಸ್ಕ್ರೈಬರು ಕೂಡ ಬಂದರು. ಮುಂದೆ ನನ್ನ ಚಾನಲ್ಲು ಮಾನಿಟೈಸೇಷನ್ ಕೂಡ ಆನ್ ಆಯಿತು. ಆವಾಗ ನನಗೆ ತುಂಬಾ ಒಂಥರ ಶಾಕ್ ಆದಾಗಾಯಿತು. ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ, ಇಷ್ಟು ಬೇಗ ಆಗೋಯ್ತಾ ಅಂತ. ಶಾಕು ಕೂಡ ಆಯಿತು, ಅಷ್ಟೇ ಖುಷಿ ಕೂಡ ಆಯಿತು. ನಾವಾಗಲೂ ರಾಯರಿದ್ದಾರೆ, ನಂಬಿಕೆ ಭಕ್ತಿ ಇದ್ದರೆ ಸಾಕು, ಖಂಡಿತವಾಗ್ಲೂ ರಾಯರು ನಾವೇನು ಕೇಳ್ಕೊಂಡಿರ್ತೀವಿ ಅದು ಮಾಡ್ತಾರೆ. ಇನ್ನೂ ಒಂದ್ರ ಬಗ್ಗೆ ನಾನು ಕೇಳಿಕೊಂಡೆ. ಇನ್ನು ಅದ್ರ ಜೊತೆಗೆ ನಾನು ಮುಡುಪು ಕಟ್ಟೋದ್ರ ಜೊತೆಗೆ ನಾನು 2 ಕೋರಿಕೆಗಳನ್ನು ಕೇಳಿಕೊಂಡು ರಾಯರ ಹತ್ರ ಮುಡುಪು ಕಟ್ಟೋಕ್ಕೆ ಶುರು ಮಾಡಿದೆ. 1ನೇ ಕೋರಿಕೆ ನಿಮಗೆ ಹೇಳಿದೆ ನಾನು ಇವಾಗಲೇ, ನನ್ನ ಚಾನೆಲ್ ಗ್ರೋ ಆಗಬೇಕು, ಮಾನಿಟೈಸೇಷನ್ ಆನ್ ಮಾಡಬೇಕು ಅಂತ. ಅದೊಂದು. ಇನ್ನೂ ಒಂದು ಆಸೆ ಏನಂದರೆ, ನನ್ನ ಹಸ್ಬೆಂಡ್ ಬಗ್ಗೆ ಕೇಳ್ಕೊಂಡಿದ್ದೆ. ಅವರ ಜಾಬ್ ಬಗ್ಗೆ ಒಂದು ಪ್ರಮೋಷನ್ ಆದರೂ ಸಿಗಲಿ, ಒಂದು ಏನಾದರೂ ಒಳ್ಳೆಯ ಅವಕಾಶ ಸಿಗಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊಂಡ್ಬಿಟ್ಟು ಆವಾಗ ಮುಡುಪು ಕಟ್ಟಿದೆ. ನೋಡಿ, ಮುಡುಪು ಕಟ್ಟೋವಾಗ ಕೆಲವೊಬ್ಬರು ಅಂತಾರೆ ಒಂದೇ ಕೋರಿಕೆಯನ್ನು ಕೇಳ್ಕೊಳ್ಬೇಕು ಅಂತ. ನನಗೆ ಅದೆಲ್ಲ ಗೊತ್ತಿರಲಿಲ್ಲ. ಅವಾಗೆಲ್ಲ ನನಗೆ ಮನಸ್ಸಿನಲ್ಲಿ 2 ಇತ್ತು ಆಸೆ. ನಾನು 2 ಆಸೆನ ರಾಯರ ಹತ್ರ ಕೇಳ್ಕೊಂಡ್ಬಿಟ್ಟು ನಾನು ಮುಡುಪು ಕಟ್ಟಿದೆ. ಇನ್ನೂ ಅದು ಕೂಡ 11 ದಿವಸ ಕಂಪ್ಲೀಟ್ ಆಗಿರಲಿಲ್ಲ. ಇನ್ನೂ ನಾನು ಮುಡುಪು 11 ದಿವಸ ಅಂತ ಕಟ್ತಾ ಇದ್ದೀನಿ ಅಂತ ಆಗಲೇ ಹೇಳಿದೆ. ಅದು ಕೂಡ 11 ದಿವಸ ಆಗಿರಲಿಲ್ಲ. ಆವಾಗಲೇ ಸಡನ್ನಾಗಿ ಕಂಪನಿಯಿಂದ ಕಾಲ್ ಬಂದುಬಿಟ್ಟು, ನೀವು ಈ ಥರ ಔಟ್ ಆಫ್ ಕಂಟ್ರಿಗೆ ಟ್ರೈನಿಂಗ್ ಅಂತ ಹೋಗ್ತೀರಾ ಅಂತ ಹೇಳಿಬಿಡ್ತಾರೆ. ಸಡನ್ನಾಗಿ ಇದು ಕೂಡ ನನಗೆ ಒಂಥರ ಶಾಕ್ ಆದಾಗಾಯಿತು, ಅಷ್ಟೇ ಖುಷಿ ಕೂಡ ಆಯಿತು. ನೋಡಿ,
ಜಾಬ್ ಮಾಡ್ತಾ ಇದ್ದು 15 ವರ್ಷ ಆಯಿತು. 15 ವರ್ಷದಲ್ಲಿ ಯಾವುದೇ ಪ್ರಮೋಷನ್ಸ್ ನಾನು ನೋಡಿಲ್ಲ, ಈ ಥರ ಯಾವುದೇ ಅಪರ್ಚುನಿಟಿ ಕೂಡ ನಾನು ನೋಡೇ ಇರಲಿಲ್ಲ ಅವ್ರ ಜೀವನದಲ್ಲಿ. ಸೊ ನಾನು ಮುಡುಪು ಕಟ್ಟೋಕೆ ಇನ್ನೂ 11 ದಿವಸ ಕಂಪ್ಲೀಟ್ ಆಗಿರಲಿಲ್ಲ. ಮಧ್ಯದಲ್ಲೇ ಬರುತ್ತೆ ಇದು ಕೂಡ ನ್ಯೂಸು, ಗುಡ್ ನ್ಯೂಸು. ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅವಾಗೂ ಒಂದು ಸಲ ನನಗೆ ಅರ್ಥ ಆಗುತ್ತೆ. ಅವಾಗ ಮತ್ತೆ ನನಗೆ ಖಂಡಿತವಾಗಲೂ ಮತ್ತೊಂದು ಸಲ ಪ್ರೂವ್ ಆಯಿತು ರಾಯರಿದ್ದಾರೆ ಅಂತ. ಆವಾಗ ನನಗೆ ಅರ್ಥ ಆಯಿತು ರಾಯರ ಮಹಿಮೆ ಎಂಥದ್ದು, ರಾಯರ ಶಕ್ತಿ ಎಂಥದ್ದು ಅಂತ. ಖಂಡಿತವಾಗ್ಲೂ ರಾಯರಿದ್ದಾರೆ, ನಂಬಿಕೆ ಇಡಿ ಸಾಕು. ನಿಮಗೆ ಅರ್ಥ ಆಗೇ ಆಗುತ್ತೆ. ನೀವು ಕೂಡ ಈ ಥರ ನನ್ನ ಜೀವನದಲ್ಲಿ ನಡೆದಿರುವಂಥ ಪವಾಡಗಳು ನಡೆದಿದೆ ಅಂತ ನಾನು ಹೇಳ್ದಲ್ಲ, ನಿಮ್ಮ ಜೀವನದಲ್ಲೂ ಕೂಡ ಇದೇ ಥರ ಪವಾಡಗಳು ಖಂಡಿತವಾಗ್ಲೂ ನಡೆಯುತ್ತೆ. ನೋಡಿ, ನಿಮಗೆ ಮೇನ್ ಬೇಕಾಗಿರೋದು ಇಲ್ಲಿ ರಾಯರ ನಂಬಿಕೆ ಇರಬೇಕು, ಶ್ರದ್ಧೆ ಭಕ್ತಿಯಿಂದ, ನೀವು ಮಡಿಯಿಂದ. ನಾನು ಆವಾಗಲೇ ಹೇಳಿದ್ನಲ್ವ, ನೀವು ಯಾವ ಸೇವೆಯನ್ನು ಮಾಡೋದಕ್ಕೆ ರಾಯರ ಹತ್ರ ಕೇಳ್ಕೊಂಡಿರ್ತೀರ ಅಲ್ವಾ, ಆ ಸೇವೆಯನ್ನು ನೀವು ಕರೆಕ್ಟಾಗಿ ಮಾಡಿದ್ರೆ ಭಕ್ತಿ ಭಾವದಿಂದ ಖಂಡಿತವಾಗಲೂ ರಾಯರು ನಿಮ್ಮ ಸೇವೆಗೆ ಒಂದು ಆಶೀರ್ವಾದ ಆಗಲಿ ಅನುಗ್ರಹ ಆಗಲಿ ಕೊಟ್ಟೇ ಕೊಡ್ತಾರೆ. ಇದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೋಡಿ, ಇವೆಲ್ಲವೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ನಡೆದಿರುವಂಥ ಸತ್ಯ ಘಟನೆಗಳ ಬಗ್ಗೆ, ಸತ್ಯ ಪವಾಡಗಳ ಬಗ್ಗೆನೇ ನಾನು ಇಲ್ಲಿ ಹೇಳಿದ್ದೀನಿ. ಜೊತೆಗೆ ನೋಡಿ, ನಾನು ದಿನಾಲೂ ಅಟ್ಲೀಸ್ಟ್ ಎರಡು ಸಾರಿ ಆದರೂ ಕೂಡ ನಾನು ಈ ರಾಯರ ಶ್ಲೋಕವನ್ನು ಹೇಳ್ತೀನಿ. ನೋಡಿ, ರಾಯರ ಈ ಶ್ಲೋಕವನ್ನು ಹೇಳ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಪ್ರತಿದಿನ ಕೂಡ ಹೇಳ್ತೀನಿ. ನೀವು ಕೂಡ ಹೇಳಿ, ನಿಮ್ದೇನು ಆಸೆ ಇದೆ, ನಿಮ್ದೇನು ಕೋರಿಕೆ ಇದೆ, ಅದೆಲ್ಲವೂ ಕೂಡ ರಾಯರು ಈಡೇರಿಸ್ತಾರೆ. ನೋಡಿ, ಗುರುವಾರಕ್ಕೊಂದ್ಸಲ ನಾನು ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ತುಪ್ಪದ ಆರತಿಯನ್ನು ಮಾಡ್ತೀನಿ. ಜೊತೆಗೆ ಪ್ರತಿದಿನ ನಾನು ತುಳಸಿಯನ್ನು ರಾಯರಿಗೆ ಏರಿಸ್ತೀನಿ. ಮುಂಚೆ ನನಗೆ ಇಷ್ಟು ರಾಯರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಟ್ ಇವಾಗ ರೀಸೆಂಟಾಗಿ ನನಗೆ ತಂದೆ ಇಲ್ಲ, ಆದರೆ ನಾನು ರಾಯರಲ್ಲಿ ನನ್ನ ತಂದೆಯನ್ನು ನೋಡ್ತಾ ಇದ್ದೀನಿ. ನನಗೇನೇ ಕಷ್ಟ ಬರಲಿ, ಏನೇ ನನ್ನ ಖುಷಿ ಆಗಿರಲಿ, ಸಂತೋಷ ಆಗಿರಲಿ, ಕಷ್ಟ ನೋವು ಏನೇ ಇರಲಿ, ಎಲ್ಲವೂ ನಾನು ರಾಯರ ಹತ್ರ ಹಂಚ್ಕೊಳ್ತೀನಿ. ಅದಕ್ಕೆ ನಿಮ್ಮ ಜೀವನದಲ್ಲಿಯೂ ಕೂಡ ಈ ಥರ ಪವಾಡಗಳು ನಡೆದಿದ್ದರೆ ಕಮೆಂಟಲ್ಲಿ ನನಗೆ ಖಂಡಿತವಾಗಲೂ ತಿಳಿಸಿ, ನಾನು ತಿಳ್ಕೊಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನನ್ನ ಜೀವನದಲ್ಲಿ ನಡೆದಂಥ ಪವಾಡಗಳ ಬಗ್ಗೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ.